ಒಲಿದವಯ್ಯ. ಎಂಥ ಅದ್ಭುತ ವಚನಪ್ಪ ಇದು. ಅಲ್ಲಪ್ಪ ಚಂದ್ರಣ್ಣ, ಹೇಳ್ರಿ. ನಮ್ಮ ಓಣಿ ಒಳಗ ಒಂದು ದೇವಸ್ಥಾನ ಕಟ್ಸಾಕತ್ತಾರ ಏನಪ್ಪ. ಹ್ಞೂನ್ರಿ. ಅದಕ್ಕ ಎಲ್ಲಾ ಕಡೆ ಪಟ್ಟಿ ಎತ್ತಾಕತ್ತಾರ, ಎಲ್ಲಾ ಕಡೆ ದೇಣಿಗೆ ಕೊಡಾಕತ್ತಾರ. ಹ್ಞೂನ್ರಿ. ಮತ್ತ ನೀನು ಒಂದು 10,000 ಕೊಟ್ಟಿದ್ರ ಚಲೋ ಆಗ್ತಿತ್ತಂತ. ಅಜ್ಜಾರ, ದೇವಸ್ಥಾನ ಕಟ್ಟಾಕತ್ತಾರಿದ್ರ ಬಹಳ ಸಂತೋಷ ಅನ್ಸ್ಬಿಡ್ತೀರಿ. ನನಗೂ ಅವ್ರಿಗೆ ದೇಣಿಗೆ ಕೊಡ್ಬೇಕಂತ ಆಸೆ ಐತ್ರಿ. ಮತ್ತೆ ಆದ್ರೆ 10,000 ಕೊಡು 20,000 ಕೊಡು ಅಂದ್ರೆ ಎಲ್ಲಿಂದ ಆಗತೈತ್ರಿ? ಮೊದಲ 2 ವರ್ಷದಿಂದ ಅಗ್ರಿಮೆಂಟ್ ಆಗಿಲ್ಲ. ಬರೋ ಪಗಾರದಾಗ ನಿಮ್ಮ ಮನಿ ಬಾಡಿಗೆ ಕಟ್ಟಬೇಕು. ಹೌದು. ತಿಂಗಳ ರೇಷನ್ ತಂದು ಹಾಕ್ಬೇಕು. ನಡಿಬೇಕಲ್ಲ. ಮುಂದಿನ ತಿಂಗಳು ಮಕ್ಕಳ ಅಡ್ಮಿಷನ್ ಅದಾವ್ರಿ. ಅದು ನಿಜ. ಅದಕ್ಕೂ ದುಡ್ಡು ಹೊಂದಿಸ್ಬೇಕ್ರಿ ನಾವು. ಹೌದಾ? ಅಂತದ್ರಾಗ ಆ ಬಸವಣ್ಣವ್ರು ಎಷ್ಟು ಶಕ್ತಿ ಕೊಡ್ತಾರೋ ಅಷ್ಟನ್ನು ಮುಟ್ಟಿಸ್ತೀನಿ. 10,000 ಕೊಡು ಅಂದ್ರೆ ಹಂಗ. ಹೌದು ಅಲ್ದು. ನಿಮ್ಮ ಗೆಳೆಯ ರಾಘವೇಂದ್ರ ಅದಾನಲ್ಲ, ಅವ 20,000 ಕೊಡಕತ್ತಾನೇನಪ್ಪ. ನೀ ಬರೀ 10,000 ಕೊಡಕ ಹಿಂಗಂತೀಯಲ್ವ? ಅಲ್ರಿ ಅಜ್ಜರ, ನೀವ್ ಹೇಳೋದು ಕರೆ ಐತಿ. ಅವನು ಸರ್ಕಾರಿ ನೌಕರಸ್ಥ, ನಾವು ಅರೆ ಸರ್ಕಾರಿ ನೌಕರಸ್ಥರು. ಅವನಿಗೆ ಮೊನ್ನೆ 7th ಪೇ ಆಗೈತಿ. 20 ಆಗ್ರಿ 50,000 ಕೊಡ್ತಾನ. ಆದಷ್ಟು ಬೇಗ ನಮಗೂ ಎಲ್ಲಾ ಕಾರ್ಮಿಕರಿಗೂ ಆ ಬಸವಣ್ಣನ ಕೃಪೆಯಿಂದ ಬರುವ ಸ್ಯಾಲ್ರಿ ಜಾಸ್ತಿ ಬಂದ್ರೆ ನಾವು ನಮ್ಮ ಕೈಲಾದ ಶಕ್ತಿಯನ್ನು ಮುಟ್ಟಿಸ್ತೀವಿ. ಇಂಥ ಸಮಯ ಬರ್ತದಂತ ಆಗಿನ ಕಾಲದಾಗ ನಮ್ಮ ಬಸವಣ್ಣನವರು ತಮ್ಮ ವಚನದಲ್ಲಿ ಒಂದು ಮಾತು ಹೇಳಿದ್ದಾರೆ, ಕೇಳಿರೇನ್ರಿ? ಏನ್ ಹೇಳ್ಯಾರಪ್ಪ? ಉಳ್ಳಬದು ಶಿವಾಲಯ ಮಾಡುವರಯ್ಯ, ಉಳ್ಳಬದು ಶಿವಾಲಯ ಮಾಡುವರಯ್ಯ, ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ, ಉಳ್ಳಬದು ಶಿವಾಲಯ ಮಾಡುವರಯ್ಯ, ಉಳ್ಳಬದು ಶಿವಾಲಯ ಮಾಡುವರಯ್ಯ. ಎನ್ನ ಕಾಲೆ ಕಂಬವು ದೇಹವೇ ದೇಗುಲ, ಎನ್ನ ಕಾಲೆ ಕಂಬವು ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಎನ್ನ ಕಾಲೆ ಕಂಬವು ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಶಿರವೇ ಹೊನ್ನ ಕಳಶವಯ್ಯ, ಶಿರವೇ ಹೊನ್ನ ಕಳಶವಯ್ಯ, ಉಳ್ಳಬದು ಶಿವಾಲಯ ಮಾಡುವರಯ್ಯ, ಉಳ್ಳಬದು ಶಿವಾಲಯ ಮಾಡುವರಯ್ಯ. ಸ್ಥಾವರ ಗಳಿಗುಂಟು ಜಂಗಮ ಗಳಿಗಿಲ್ಲ, ಸ್ಥಾವರ ಗಳಿಗುಂಟು ಜಂಗಮ ಗಳಿಗಿಲ್ಲ, ಅಯ್ಯ ಕೇಳಯ್ಯ ಕೂಡಲ ಸಂಗಯ್ಯ, ಸ್ಥಾವರ ಗಳಿಗುಂಟು ಜಂಗಮ ಗಳಿಗಿಲ್ಲ, ಅಯ್ಯ ಕೇಳಯ್ಯ ಕೂಡಲ ಸಂಗಯ್ಯ, ಅಯ್ಯ ಕೇಳಯ್ಯ ಕೂಡಲ ಸಂಗಯ್ಯ, ಅಯ್ಯ ಕೇಳಯ್ಯ ಕೂಡಲ ಸಂಗಯ್ಯ, ಉಳ್ಳಬದು ಶಿವಾಲಯ ಮಾಡುವರಯ್ಯ, ಉಳ್ಳಬದು ಶಿವಾಲಯ ಮಾಡುವರಯ್ಯ.